ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಸುವರ್ಣಾಕ್ಷರಗಳಲ್ಲಿ ಬರೆಯಬೇಕಾದ ಡಾಕ್ಟರ್ ರಾಜ್ಕುಮಾರ್ ಅವರ ಯಶಸ್ಸಿನ ಗಾಥೆಗೆ ಬಹಳಷ್ಟು ಕಾರಣವಾದ ಅವರ ಮನಮೆಚ್ಚಿದ ಮಡದಿ. ಹುಟ್ಟಿದ್ದು ಡಿಸೆಂಬರ್ 6, 1939ರಂದು ಮೈಸೂರು ಬಳಿಯ ನಂಜುಂಡೇಶ್ವರನ ಸನ್ನಿಧಿ ನಂಜನಗೂಡಿನಲ್ಲಿ. ಬೆಳೆದಿದ್ದು ಅದೇ ಮೈಸೂರಿನ ಬಳಿಯ ಪುಟ್ಟ ಗ್ರಾಮವಾದ ಸಾಲಿಗ್ರಾಮ. ತಂದೆ ಸಂಗೀತದ ಮೇಷ್ಟ್ರು ಅಪ್ಪಾಜಿ ಗೌಡರ್, ತಾಯಿ ಲಕ್ಷ್ಮಮ್ಮ. ಇಳಿ ವಯಸ್ಸಿನಲ್ಲೂ ನೆರವಿಲ್ಲದೆ ಇಂದಿಗೂ ನಡೆದಾಡುವ ಮಾತೃಶ್ರೀ. ಅವರ ಹಿರಿಯ ಮಗಳಾಗಿ ಹುಟ್ಟಿದಾಗಲೇ ಸೋದರ ಮಾವ ಸಂಬಂಧಿ ನಟ ಭಯಂಕರ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರ ಹಾಗೂ ಅತ್ತೆ ಲಕ್ಷ್ಮಮ್ಮ ಹೃದಯಪೂರ್ವಕವಾಗಿ ಹರಸಿದರು. ತೊಟ್ಟಿಲಲ್ಲಿದ್ದಾಗಲೇ ಇವಳೇ ನನ್ನ ಮನೆಯ ಹಿರಿಯ ಸೊಸೆ ಎಂಬ ವಾಗ್ದಾನ ನಮ್ಮ ತಂದೆಗೆ ನೀಡಿದರು. ನೀಡಿದಂತೆಯೇ ನಡೆದುಕೊಂಡರು. ಸಾಲಿಗ್ರಾಮದ ದೇವಸ್ಥಾನ, ಹನುಮಂತರಾಯನ ಗುಡಿ, ಜೀವನದಿ ಕಾವೇರಿ ಧುಮ್ಮಿಕ್ಕಿ ಹರಿಯುವ ಚುಂಚನಕಟ್ಟೆ ಜಲಪಾತ, ಇವೆಲ್ಲ ಪಾರ್ವತಮ್ಮನವರು ಬಾಲ್ಯವನ್ನು ಕಳೆದ ಸುಂದರ ತಾಣಗಳು. ಸಾಲಿಗ್ರಾಮದ ಶಾಲೆಯಲ್ಲಿ SSLC ಓದು ಮುಗಿಸಿದ್ದ ಪಾರ್ವತಮ್ಮ ಮುತ್ತುರಾಜ್ ಅವರ ಮನೆಗೆ ಅಮೂಲ್ಯ ಮಾಣಿಕ್ಯವಾದರು. ಡಿಸೆಂಬರ್ 6, 1953ರ ಜೂನ್ನಲ್ಲಿ ಹುಟ್ಟೂರಾದ ನಂಜನಗೂಡಿನ ರಾಣಪ್ಪನ ಛತ್ರದಲ್ಲೇ ಮದುವೆಯಾಯಿತು. ಆಗೆಲ್ಲ ಪಾರ್ವತಮ್ಮನವರ ಭವಿಷ್ಯವನ್ನು ರೂಪಿಸುವಲ್ಲಿ ಬಹಳ ಮಟ್ಟಿಗೆ ಕಾರಣಕರ್ತರಾದವರು ಅವರ ಚಿಕ್ಕಪ್ಪ ಬಸುನಾಗೇಗೌಡರು. ನಾಟಕ ಕಂಪನಿಯಲ್ಲಿ ಕೆಲಸ ಮಾಡುತ್ತಾ ಊರೂರು ಅಲೆಯುತ್ತಾ ಹೊಟ್ಟೆ ಬಟ್ಟೆಗಾಗಿ ಕಷ್ಟಪಡುತ್ತಿದ್ದ ಕಾಲವದು. ಪಾರ್ವತಮ್ಮನವರ ದಕ್ಷತೆಯಿಂದಾಗಿ ಇಡೀ ಕುಟುಂಬ ಬಡತನದಲ್ಲೂ ಸಿರಿತನವನ್ನೇ ಕಂಡಿತು. ಶ್ರೀ ಪುಟ್ಟಸ್ವಾಮಯ್ಯನವರಿಗೆ ಕೊರಗೊಂದು ಕಾಡುತ್ತಲೇ ಇತ್ತು. ರಾಜ್ಕುಮಾರ್ನಂತಿರುವ ತಮ್ಮ ಮಗ ಸಿನಿಮಾ ರಂಗದಲ್ಲಿ ಮಿಂಚಲು ಅವಕಾಶ ಸಿಗಲಿಲ್ಲವಲ್ಲ ಎಂಬ ಕೊರಗು. ಆ ಕೊರಗಿನಲ್ಲೇ ಅವರು ಕಣ್ಮುಚ್ಚಿದರೂ ಸಹ. ಅದೇ ವರ್ಷ ಆಗಸ್ಟ್ನಲ್ಲಿ ಬೇಡರ ಕಣ್ಣಪ್ಪ ಚಿತ್ರದಲ್ಲಿ ನಾಯಕ ನಟನಾಗಿ ನಟಿಸಲು AVMನಿಂದ ಕರೆ. ಅಂದು ಕಣ್ಣಪ್ಪನಾಗಿ ಶಿವನಿಗೆ ಕಣ್ಣು ಕೊಟ್ಟವರು ಇಂದು ತಮ್ಮ ನೇತ್ರದಾನ ಮಾಡಿ ಇಬ್ಬರು ಅಂಧರಿಗೆ ಪುನರ್ಜನ್ಮ ನೀಡಿದ್ದಾರೆ. ನೇತ್ರದಾನ ಮಹಾದಾನವೆಂಬ ಸಂದೇಶ ಸಾರಿದ್ದಾರೆ. ಅಂದು ಆರಂಭವಾದ ತನ್ನ ಗಂಡನ ಚಿತ್ರವೃತ್ತಿಯನ್ನು ಸಮರ್ಥವಾಗಿ 205 ಚಿತ್ರಗಳವರೆಗೆ ಮುನ್ನಡೆಸಿಕೊಂಡು ಹೋಗಿ ಭಾರತೀಯ ಚಿತ್ರರಂಗದಲ್ಲಿ ಅನೇಕ ದಾಖಲೆಗಳನ್ನು ನಿರ್ಮಿಸಿದ ಏಕೈಕ ಮಹಿಳಾ ಮಣಿ ಎನಿಸಿಕೊಂಡವರು ಪಾರ್ವತಮ್ಮ ರಾಜ್ಕುಮಾರ್. ತಮ್ಮ ಸ್ವಂತ ನಿರ್ಮಾಣದ ಪ್ರಥಮ ಚಿತ್ರವಾಗಿ ಶ್ರೀ ಶ್ರೀನಿವಾಸ ಕಲ್ಯಾಣ ಪರಿಗರ್ಪಿಸುವುದರ ಮೂಲಕ ತಮ್ಮ 4 ಮಕ್ಕಳಾದ ಶಿವಣ್ಣ, ಲಕ್ಷ್ಮಿ, ರಾಘವೇಂದ್ರ ಮತ್ತು ಪೂರ್ಣಿಮಾ ಅದರಲ್ಲಿ ನಟಿಸುವಂತೆ ಮಾಡಿದ್ದೊಂದು ವಿಶೇಷ. ಪಾರ್ವತಮ್ಮ ರಾಜ್ಕುಮಾರ್ ಅವರು ಪ್ರಥಮ ಮಹಿಳಾ ವಿತರಕಿಯೂ ಹೌದು. ಹುಬ್ಬಳ್ಳಿಯಲ್ಲಿ ಚಂದ್ರಿಕಾ ಮೂವೀಸ್ ಎಂಬ ಹಂಚಿಕಾ ಸಂಸ್ಥೆ ತೆರೆದು ತಮ್ಮೆಲ್ಲ ಚಿತ್ರಗಳನ್ನು ಉತ್ತರ ಕರ್ನಾಟಕದಲ್ಲಿ ವಿತರಿಸಿದರು.
ನಂತರದ ದಿನಗಳಲ್ಲಿ ತನ್ನ 3 ಪುತ್ರ ರತ್ನರನ್ನು ಚಿತ್ರರಂಗದ ನಾಯಕ ನಟರನ್ನಾಗಿ ಮಾಡಿದ್ದೇ ಅಲ್ಲದೆ ತನ್ನ ಪತಿ ಮತ್ತು ಪುತ್ರರು ನಟಿಸಿದ ಒಂದೇ ಭಾಷೆಯ 75 ಚಿತ್ರಗಳ ನಿರ್ಮಾಪಕಿ ಮತ್ತು ವಿತರಕೆಯೂ ಆಗಿದ್ದಾರೆ. ಯಾವೊಬ್ಬ ಮಹಿಳೆಯೂ ಸಾಧಿಸದ ಸಾಧನೆ ಇದು. ದಾಖಲೆಯ ಮೊತ್ತವೂ ಹೌದು. ಬಳಿಕ ಪ್ರಾರಂಭಿಸಿದ್ದೇ ಬೆಂಗಳೂರಿನ ವಜ್ರೇಶ್ವರಿ ಕಂಬೈನ್ಸ್. ಇದೀಗ ತಾನೇ 25 ವರ್ಷಗಳನ್ನು ಪೂರೈಸಿ ರಜತೋತ್ಸವವನ್ನು ಆಚರಿಸಿ ಮಹಿಳೆಯೊಬ್ಬರ ನೇತೃತ್ವದಲ್ಲಿ ಇಡೀ ಕರ್ನಾಟಕದಾದ್ಯಂತ 100 ಚಿತ್ರ ಹಂಚಿಕೆ ಮಾಡಿದ್ದೂ ಅಲ್ಲದೆ ನಿರ್ಮಾಣ ಪಥದಲ್ಲೂ ಪಾರ್ವತಮ್ಮನವರು ಅನೇಕ ದಾಖಲೆಗಳನ್ನು ನಿರ್ಮಿಸಿದರು. ರಾಷ್ಟ್ರಪತಿ ಪದಕವನ್ನು ಗಳಿಸಿದ ಬೆಟ್ಟದ ಹೂವು ಅತ್ಯುತ್ತಮ ಚಿತ್ರವಾದರೆ ಪುನೀತ್ ರಾಜ್ಕುಮಾರ್ಗೆ ಅತ್ಯುತ್ತಮ ಬಾಲನಟ ಎಂಬ ಪ್ರಶಸ್ತಿಯೂ ಬಂದಿತು. ಅಲ್ಲದೆ ಅತ್ಯುತ್ತಮ ಹಾಡಿಗಾಗಿ ಜೀವನ ಚೈತ್ರ ಚಿತ್ರದಿಂದ ಡಾಕ್ಟರ್ ರಾಜ್ರವರನ್ನು ನಾಡಿನ ಅತಿ ಶ್ರೇಷ್ಠ ಗಾಯಕ ಎಂದು ರಾಷ್ಟ್ರಪತಿಯವರು ಗೌರವಿಸಿದರು. ರಾಜ್ಯ ಮಟ್ಟದ ಪ್ರಶಸ್ತಿಗಳಂತೂ ಲೆಕ್ಕವಿಲ್ಲದಷ್ಟು. ಒಬ್ಬ ಮಹಿಳೆ ಏಕಾಂಗಿಯಾಗಿ ತನ್ನ ಪತಿಯ 53 ವರ್ಷಗಳ ವೃತ್ತಿ ಜೀವನದ ಸಾರಥಿಯಾಗಿ ಕಳೆದ 25 ವರ್ಷಗಳಿಂದ ತನ್ನ 3 ಪುತ್ರರನ್ನು ಕನ್ನಡ ಚಿತ್ರರಂಗದ ನಾಯಕ ನಟರನ್ನಾಗಿ ರೂಪಿಸಿರುವುದು ಪಾರ್ವತಮ್ಮನವರ ಹೆಗ್ಗಳಿಕೆ. ಯಾವ ಸ್ತ್ರೀ ಕೂಡ ಮಾಡದ ಸಾಧನೆ ಇದು. ತಮ್ಮ ವ್ಯವಹಾರದ ವ್ಯಾಪ್ತಿಯನ್ನು ವೃದ್ಧಿಪಡಿಸುತ್ತಾ ಹೋಟೆಲ್ ಉದ್ಯಮಕ್ಕೂ ವಿಸ್ತರಿಸಿದರು. ಅದರ ಫಲವೇ ಬೆಂಗಳೂರು ಗಾಂಧಿನಗರದಲ್ಲಿರುವ ಡಾಕ್ಟರ್ ರಾಜ್ಕುಮಾರ್ ಇಂಟರ್ನ್ಯಾಷನಲ್. ಇವರಿಗೆ ಕಾದಂಬರಿಗಳನ್ನು ಓದುವುದರಲ್ಲಿ ಅತ್ಯಂತ ಆಸಕ್ತಿ. ಅದೇ ಅವರ ಪತಿ ಸುತರು ನಟಿಸಿದ ಅನೇಕ ಚಿತ್ರಗಳಿಗೆ ಆಧಾರವಾಯಿತು. ಸ್ತ್ರೀಯರಲ್ಲಿ ಇಂತಹ ಸಾಹಿತ್ಯಾಸಕ್ತಿಗೊಂದು ಮಾದರಿ ಪಾರ್ವತಮ್ಮ. ತನ್ನ ಪತಿ ನಟಿಸಿದ ಚಿತ್ರಗಳಾದ ಬಂಗಾರದ ಮನುಷ್ಯ, 2 ಕನಸು ಮುಂತಾದ ಕಥೆಗಳನ್ನು ಆರಿಸಿದ್ದೇ ಅಲ್ಲದೆ ಬೇರೆ ನಟರು ನಟಿಸಿದ ಇತರ ಚಿತ್ರಗಳಿಗೂ ಕಥೆಗಳನ್ನು ಸೂಚಿಸುತ್ತಿದ್ದರು. ಉದಾಹರಣೆಗೆ ಬಯಲುದಾರಿ, ಗಾಳಿ ಮಾತು, ಚಂದನದ ಗೊಂಬೆ ಇತ್ಯಾದಿ. ಅವರ ಈ ಎಲ್ಲ ಅಸಾಮಾನ್ಯ ಸಾಧನೆಗಳನ್ನು ಗುರುತಿಸಿಯೇ ಫಾಲ್ಕೆ ಸಮಿತಿಯು ಅತ್ಯುನ್ನತ ಅತಿಮಾನ್ಯ ಫಾಲ್ಕೆ ಪ್ರಶಸ್ತಿಯನ್ನು ಅವರಿಗೆ ನೀಡಿ ಗೌರವಿಸಿದೆ. ಪಾರ್ವತಮ್ಮನವರು ಕೇವಲ ಚಿತ್ರ ನಿರ್ಮಾಣ, ವಿತರಣಾ ವ್ಯವಹಾರ ಮಾತ್ರವಲ್ಲದೆ ಸಮಾಜ ಸೇವೆಯಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇದಕ್ಕೊಂದು ಅತ್ಯುತ್ತಮ ನಿದರ್ಶನ ಮೈಸೂರಿನಲ್ಲೇ ಅವರು ಸ್ಥಾಪಿಸಿರುವ ಶಕ್ತಿಧಾಮ. ಅಶಕ್ತ ಮಹಿಳೆಯರಿಗೆ ಆಶ್ರಯ ನೀಡಿ ಅವರೆಲ್ಲರ ಬಾಳಿಗೊಂದು ದಾರಿ ದೀಪವಾಗಿ ಅವರನ್ನು ಸಶಕ್ತರನ್ನಾಗಿ ಮಾಡುವುದೇ ಶಕ್ತಿಧಾಮದ ಗುರಿ. ಈ ಹಿರಿಯ ಗುರಿಯ ಸಮರ್ಥ ಸಾರಥ್ಯ ವಹಿಸಿಕೊಂಡಿರುವವರು ಪಾರ್ವತಮ್ಮ ರಾಜ್ಕುಮಾರ್.
ನೇತ್ರದಾನ ಮುಂತಾದ ಅನೇಕ ಧ್ಯೇಯಗಳನ್ನು ಹೊತ್ತು ಇದೀಗ ಸ್ಥಾಪಿತವಾಗಿರುವ ಡಾಕ್ಟರ್ ರಾಜ್ಕುಮಾರ್ ಟ್ರಸ್ಟ್ಗೂ ಅಧ್ಯಕ್ಷರು ಇವರೇ. ಕನ್ನಡ ನಾಡಿಗೆ ಮುಕುಟಪ್ರಾಯವಾಗಿ ಅನೇಕ ಸಾಧನೆಗಳನ್ನು ಸಾಧಿಸಿರುವ ಈ ಸಾಧ್ವಿಗೆ ಇದೀಗ ನಮ್ಮ ಹೃತ್ಪೂರ್ವಕ ನಮನ.